ಹರೇ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಇದೇನು ಎಲ್ಲೋ ಹೋಗ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀರಾ? ನೋಡಿ, ಮುಂದೆ ಗೊತ್ತಾಗುತ್ತೆ. ನಮ್ಮ ಪುಟಾಣಿಗೆ ನಿದ್ದೆ ಬರ್ತಾಯಿತ್ತು. ನಮ್ಮ ಪುಟಾಣಿನ ಹೋಗಿದ ತಕ್ಷಣ ಮನಿಸ್ತು. ಏನಿದು ಮನೆ ತೋರಿಸ್ತಿದ್ದಾರೆ ಅಂದ್ಕೊಂಡ್ರಾ? ಇದು ನಮ್ಮ ಫ್ಲೈಟ್ ಮಂದೆ ನಮಗೆ ಮೆಹಂದಿ ಆರ್ಡರ್ ಕೊಟ್ಟಿದ್ದರು, ಅದಕ್ಕೆ ಹೋಗಿದ್ದು. ಇವರೇ ನೋಡಿ ಬ್ರೈಡ್. ನಾವು ಅಷ್ಟರಲ್ಲಿ ಈ ಥರ ಎಲ್ಲ ಡೆಕೋರೇಷನ್ ಮಾಡಿದರು, ರೋಸ್ನೆಲ್ಲ ಅಂಟಿಸಿ ಮೆಹಂದಿಗೆ. ನಾನು ಹೋಗಿದ್ದೆ ಮೆಹಂದಿ ಬಿಡ್ಸೋಕ್ಕೆ. ನಮ್ಮ ಪುಟಾಣಿ ಮನಗಿಸಿ ಬರೋ ಅಷ್ಟರಲ್ಲಿ ಇವರು ಈ ಪುಟಾಣಿ ಬಿಡಿಸ್ತಾಯಿದ್ರು. ಅಷ್ಟರಲ್ಲಿ ನಾನು ಬಿಡಿಸಿದ್ದೆ ಇದು. ಫ್ರೆಂಡ್ ಕಂಪ್ಲೀಟ್ ಮಾಡಿದೆ. ನೆಕ್ಸ್ಟ್ ಬ್ಯಾಕು ಹಂಗೆ ಮಾಡ್ತಾಯಿದ್ದೆ. ಅಲ್ಲಿ ನೋಡಿ ನಮ್ಮ ಪುಟಾಣಿನೂ ಬಂದಿದ್ದರು ನಮ್ಮ ಜೊತೆ. ಇವರು ಈ ಥರ ಎಲ್ಲ ಇವ್ರ ಫ್ಯಾಮಿಲಿ. ಅವ್ರ ಮನೇಲಿ ಇದ್ದಿದ್ದೆ. ನಾವು ಹೋದಾಗ 3 ಮೆಂಬರ್ಸ್ ಅಷ್ಟೇ. ಅವರು ನಮ್ಮ ಪುಟಾಣಿ ಇತ್ತಲ್ಲ, ಅವನು ಎಷ್ಟೇ ಬೇಜಾರು ಮಾಡಿದ್ರು ಬೇಜಾರೇ ಮಾಡ್ಕೊಳ್ತಾ ಇದ್ದಿಲ್ಲ. ತುಂಬ ಚೆನ್ನಾಗಿ ನೋಡಿಕೊಂಡ್ರು. ನನಗಂತೂ ಅವ್ರ ಜೊತೆ ಮಾತಾಡೋಕ್ಕೆ ಆಯ್ತಾಯಿದ್ದಿಲ್ಲ ಅಂದರೆ ಅಯ್ಯೋ ಬೇಗ ಬಿಡಿಸ್ಬಿಟ್ಟು ಮನೆಗೆ ಹೋಗೋಣ ಅಂತ ನಾನು ಕಂಪ್ಲೀಟ್ ಮಾಡೋಣ ಅಂತ ನನ್ನ ಮೈಂಡ್ ಸೆಟ್ಟು. ಅವ್ರು ಮಾತಾಡ್ಸೋಕ್ಕೆ ಆಗಿಲ್ಲ. ನನಗಂತೂ ಅಲ್ಲಿ ಟೈಮ್ ಕಳೆದಿದ್ದು ತುಂಬ ಖುಷಿಯಾಯಿತು. ಇದು ಯಾವುದೋ ಬೇರೆ ಮನೆಗೆ ಹೋಗಿ ಮೆಹಂದಿ ಹಾಕ್ತಾಯಿದ್ದೀನಿ ಅಂತ ಅನಿಸಿಲ್ಲ. ನಮ್ಮವರೇ ಒಬ್ಬರು ಇಲ್ಲಿದ್ದಾರೆ, ಅವ್ರ ಮನೆಗೆ ಹೋಗಿ ಮೆಹಂದಿ ಹಾಕ್ತಾ ಅಂತ ಫುಲ್ ಖುಷಿ ಆಯಿತು. ಅವ್ರು ಬರ್ಬೇಕಾದ್ರೆ ಅಯ್ಯೋ ಪುಟಾಣಿ ಇತ್ತು, ಏನೋ ಬೇಜಾರು ಮಾಡ್ಕೊಂಡೇನೋ ಅಂದರು. ಅಷ್ಟೇ, ಕಾಲಿಗೆಲ್ಲ ಮೆಹಂದಿ ಹಾಕಿ ವಾಪಸ್ ಮನೆಗೆ ಬಂದು. ಇದೇ ಥರ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಲವ್ ಯು ಆಲ್. ಭೇಟಿಯಾಗೋಣ. ನಮಸ್ಕಾರ.